ಮಾಡಿದೆ ಹಿಂಗೆ ಅಂತ ಹೇಳ್ತಾನ ಅವನು. ನಿಮ್ಮ ನಂಬರ್ ಇಲ್ಲ ಇಲ್ಲ ಎಲ್ಲಿ ನಮಗೂ ಸೇಫ್ಟಿ ಬೇಕು ಸರ್. ನಮಗೆ ಸಾಕಷ್ಟು ಬಾರಿ ಗಲಾಟೆಗಳಾಗ್ಬಿಟ್ಟಿದೆ ಸರ್. ಅದಕ್ಕೆ ಏನು ಹೇಳ್ತಾರೆ ಅಲ್ಲೇ ಹೇಳ್ತಾರೆ. ಅಣ್ಣ ಸ್ವಲ್ಪ ದಾರಿ ಈಗ ಏನು ಗೊತ್ತಾ ವಿಚಾರ ಹೇಳ್ಬಿಡ್ತೀನಿ. ಎಲ್ಲೇ ಬನ್ನಿ ಲೈವರ್ ಸರ್. ಇಲ್ಲ ಇಲ್ಲ ಸರ್, ನಾವು ಯಾವುದೇ ಇದು ಮಾಡಿದ್ರು ಲೈವ್ ತಗೋತೀವಿ, ಬೇರೆ ಯಾವುದಕ್ಕಿಲ್ಲ. ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ಸಾರ್ವಜನಿಕವಾಗಿ ಏನಿಲ್ಲ, ನಿಮಗೂ ದಾಖಲೆ ಆಗುತ್ತೆ. ಇದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲೇ ರೆಕಾರ್ಡ್ ಆಗ್ತಾ ಇರುತ್ತೆ. ನೀವು ಪಬ್ಲಿಕ್ ಅಲ್ಲಿ ಮಾಡಬೇಡಿ. ಓಕೆ ಈಗ ವಿಚಾರ ಹೇಳ್ತೀನಿ, ಯಾಕಂದ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ಅದು ಸೇಫ್ಟಿಗಾಗಿ ಮಾಡ್ತಾ ಇದ್ದೀನಿ. ಈ ಅಂಗಡಿ ಬಗ್ಗೆ ಮತ್ತೆ ಇನ್ನೊಂದು 8-10 ಅಂಗಡಿಗಳ ಬಗ್ಗೆ ಆಶ್ವಾಸದಲ್ಲಿರೋದು ನಮಗೆ ದೂರುಗಳು ಕಳಿಸುವಂಥದ್ದನ್ನು ನಿರ್ಮಾಣಕ್ಕೆ ಮತ್ತು KLSಗೆ ದೂರುಗಳು ಬರ್ತಾ ಇದೆ. ಏನಂದರೆ ಕೆಲವು ಅಂಗಡಿಗಳಲ್ಲಿ 30 ರೂಪಾಯಿ ತಗೊಳ್ಳೋದು, 20 ರೂಪಾಯಿ ತಗೊಳ್ಳೋದು. ಆಮೇಲೆ ಒಬ್ಬರಿಗೆ ಎಷ್ಟು ಹಾಕಬೇಕು, ಎಷ್ಟು ಕೊಡಬೇಕು ಅಂತ ಆ ತಿಂಗಳಲ್ಲಿ ನೋಟಿಸ್ ಬಿಟ್ಟಿರುತ್ತೆ. ಇದು ಹೊರಗಡೆ ಹಾಕಿರಬೇಕು. ಮತ್ತು ಏನಾದರೂ ಅಕ್ರಮಗಳು ನಡೆದಾಗ ಅದರಲ್ಲಿ 3 ನಂಬರು ಶಿರಸ್ತೆದಾರ ನಂಬರು, ಅಂದರೆ ಫುಡ್ ಶಿರಸ್ತೆದಾರರು, ಫುಡ್ ಇನ್ಸ್ಪೆಕ್ಟ್ರು ಮತ್ತು ಈ ಅಂಗಡಿಯವರು 3 ನಂಬರ್ ಹಾಕಬೇಕು ಅಂತ ಕಡ್ಡಾಯವಾಗಿ ಅವರಿಗೆ ಇದು ನಿರ್ದೇಶನ ಕೊಟ್ಟಿದೆ ಡಿಪಾರ್ಟ್ಮೆಂಟು. ಇವರು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ. ಓಕೆ, ಈಗ ನಮಗೆ 100 ಬಂದಿದ್ದು ಏನಂದರೆ ಈ ಅಂಗಡಿ ಬಗ್ಗೆ ಕಮ್ಮಿ ಕೊಡ್ತಾ ಇದ್ದಾರೆ. ಪ್ರತಿ ಕಾರ್ಡ್ ಮೇಲೆ 1 kg ಕಮ್ಮಿ ಕೊಡ್ತಾರೆ. ಕೆಲವು ಕಾರ್ಡಲ್ಲಿ 4 ಜನ ಇದ್ದರೆ 5 kg ಕಮ್ಮಿ ಕೊಡ್ತಾರೆ. ಆ ಥರ ಅಂದರೆ ಒಂದು ಆ ಥರ ಮೇಲೆ ಇದಾಗುತ್ತೆ. ಆಮೇಲೆ ಇದು ಅಂತ್ಯೋದಯ ಕಾರ್ಡ್ ಇದೆ, 35 kg ಸಿಗಬೇಕು, ಅಲ್ಲಿ 30 kg ಈ ಥರ ಕೊಡ್ತಾರೆ, ಅಲ್ಲಿ 25 kg ಈ ಥರ ಕೊಡ್ತಾ ಇದ್ದಾರೆ ಅಂತ ದೂರು ಬಂತು. ನಾವು ನಮ್ಮ ತಂಡ ಆವಾಗ ಹೋಗ್ತಾ ಇರುತ್ತೆ. ನಿಮಗೂ ಗೊತ್ತಿರುತ್ತೆ, ಹಲವು ಜನರಿಗೆ ಗೊತ್ತಿರುತ್ತೆ. ನಾವು ವಿಸಿಟ್ ಕೊಡ್ತೀವಿ. ಯಾಕಂದರೆ ಫುಡ್ ಇನ್ಸ್ಪೆಕ್ಟರ್ ಆಗಲಿ, ಫುಡ್ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರಿಗೆ ನೋಡಿ ಈಗ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ನಾವು ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿಗೆ ಕಂಪ್ಲೇಂಟ್ ಕೊಡೋಕ್ಕೆ. ಇಲ್ಲಿ ಆಗಿದೆಯೇನು ಅಂತ ಹೇಳ್ಬಿಟ್ಟು ಇವರಿಗೆ ಸರ್ಕಾರ ಒಂದು ವ್ಯವಸ್ಥೆ ಕೊಟ್ಟಿದೆ. ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ನಮ್ಮ ಪರವಾಗಿ, ಅಂದರೆ ಪ್ರಿನ್ಸಿಪಲ್ ಏಜೆಂಟ್ ಇದೆಯಲ್ಲ, ಆ ಸಂಬಂಧ ಸರ್ಕಾರಕ್ಕೂ ಇದಕ್ಕೂ ಇವರು ಏಜೆಂಟ್ಗಳ ಥರ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಸರ್ಕಾರ KGಗೆ ಇಷ್ಟು ಅಂತ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ. ಇವರು ಇಲ್ಲಿ ಏನು ಮಾಡ್ತಾರೆ, ಅದು ಮಾಡೋದು ಬಿಟ್ಬಿಟ್ಟು ಜನಗಳ ಹತ್ರ 1 kg ಹೊಡಿತಾರೆ. ಇದು ಲೈವಲ್ಲಿ ಇವಾಗ ಬಂದಿದೆ. ನಾವು ಅಲ್ಲಿ ಡಿಪಾರ್ಟ್ಮೆಂಟ್ ಅವರಿಗೆ ತಿಳಿಸೋಣ, ಅವ್ರ ಮೂಲಕ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಕೊಂಡ್ರೆ ಸ್ವಿಚ್ ಆಫ್ ಮಾಡಿ ಕೂತೆ. NR ಕಾಲ್ ಮೇಲೆ ನೀವು ಕೆಲಸ ಮಾಡೋರು ತಾನೆ, ಕೆಲಸ ಮಾಡಿ ಕೆಲಸ ಮಾಡಿ. ಈಗ ಇವರು ಇದು ಥೆಫ್ಟು, ಒಂದು ಕಳ್ತನ. ಓಕೆ, ಆಮೇಲೆ ನಂಬಿಕೆ ದ್ರೋಹ. ಯಾಕಂದ್ರೆ ಇವರಿಗೆ ಸರ್ಕಾರ ಕೊಟ್ಟಿರೋದು ಇಂಥವ್ರಿಗೆ ಇಷ್ಟು ಕೊಡಿ ಅಂತ. ಇವ್ರು ಯಾರು ನಂಬಿಕೆನ ಗಳಿಸ್ಕೋಬೇಕು, ಜನರ ನಂಬಿಕೆನ ಗಳಿಸ್ಕೋಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, ನಂಬಿಕೆ ದ್ರೋಹ ಮಾಡ್ತಾರೆ. ಸೊ ಕಾಗ್ನೈಸಬಲ್ ಅಫೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನೀವು ಸುವಮೋಟೋ ಕೇಸ್ ಇದ್ರ ಮೇಲೆ ದಾಖಲು ಮಾಡ್ಬೋದು. ಇಲ್ಲ ಅಂದರೆ NR ಕಾಲೋನಿಯಲ್ಲಿ ಆಫೀಸ್ ಇದೆ, ಬೇಕಾದ್ರೆ ನಂಬರ್ ಕೊಡ್ತೀನಿ. ಆ ಮಹಾನುಭಾವರು DD ಆಗಲಿ ಅಥವಾ ಹೈಯರ್ ಆಫೀಸರ್ಸು ಫೋನ್ ತೆಗಿಯಲ್ಲ. ಯಾಕಂದ್ರೆ ಅವರಿಗೂ ಎಂಜಾಯ್ ಮಾಡಬೇಕಲ್ಲ. ಭಾನುವಾರ ಇವತ್ತು ಬೇರೆ ಫಂಕ್ಷನ್ ಇರ್ಬೋದು ಕೆಲವರಿಗೆ. ನಾರ್ಮಲ್ ಏನು ಮಾಡ್ತಾರೆ ಅಂದರೆ ಶನಿವಾರ ಭಾನುವಾರ ಅಂದರೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಪ್ಲಸ್ ಸಂಡೇ ಬಂದಾಗ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಕೂತು ಮಾಡ್ಕೊಳ್ಳಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರೋ ಒಬ್ರು ದೂರು ಕೊಟ್ಟರೆ 1967 ನಂಬರ್ ಇದೆ, ಅಲ್ಲಿ ಯಾರು ಫೋನೇ ತೆಗೆಯಲ್ಲ. ಇವತ್ತು ಅವರಿಗೂ ರಜಾನ ಗೊತ್ತಿಲ್ಲ. ಅದು ಆ್ಯಕ್ಚುಲಿ 24 hours ಸರ್ವಿಸ್ ಇರಬೇಕು ಹಾಟ್ಲೈನ್, ಅವ್ರು ತಗೋತಾ ಇಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದು ಏನಂದರೆ, ಇಲ್ಲಿ ಆಬ್ಸೆನ್ಸ್ ಆಫ್ ಅಫಿಷಿಯಲ್ಸ್ ನಾವು ಫುಡ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕಿತ್ತು. ಅವ್ರ ಮೂಲಕನೇ ಇದು ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕಿತ್ತು. ಕಳ್ತನ ಮತ್ತೆ ತಗೋತಾ ಇಲ್ಲ. ನೀವು ಮಾಡ್ಬೋದು ನಂಬರ್ ಕೊಡಿ. ಏನು ಕೊಡ್ತಾ ಇಲ್ಲ ಅಮ್ಮ, ನಿಮ್ಗೆ ಅಕ್ಕಿ ಕೊಡ್ತಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಕೊಡ್ತಿಲ್ಲ ಅಂತೇಳಿ ನೀವು BPL ಕಾರ್ಡು, ನೀವು ನಿಮ್ಮ ಹತ್ರ ಇರೋದು BPL ಕಾರ್ಡು, ಇದು ಯಾವ ಕಾರಣಕ್ಕೆ ತೆಗ್ದಿದ್ದಾರೆ ಅಂತೇಳಿ ನೀವು ಚೆಕ್ ಮಾಡಿಸ್ಬೇಕಾಗ್ತದೆ. ಫುಡ್ ಆಫೀಸ್ಗೆ ಹೋಗಿ ಏನ್ ಕಾರಣಕ್ಕೆ ತೆಗ್ದಿದ್ದಾರೆ, ನಿಮ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ವಾ, ಇಲ್ಲ KYC ಅಪ್ಡೇಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಫಸ್ಟ್. ಯಾಕಂದ್ರೆ ತಮ್ಮನೇಲಿ ಕೊಟ್ಟು ಅಪ್ಡೇಟ್ ಮಾಡಬೇಕು. ಅದು ಮಾಡಿಲ್ಲ ಅಂದ್ರೂ ಕೂಡ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಇದನ್ನ ನೀವೇನ್ ಮಾಡಿ, ಲೋಕಲ್ ಫುಡ್ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡಿಸಿ. ಆಮೇಲೆ ಸೂಕ್ತ ಅವ್ರು ಏನ್ ಕಾರಣ ಹೇಳ್ತಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ರೆ ಮತ್ತೆ ನಿಮ್ ಕಾರ್ಡ್ ಆಕ್ಟಿವೇಟ್ ಆಗುತ್ತೆ.
ಫುಡ್ ಆಫೀಸ್ ಹತ್ರ ಹೋಗ್ಬೇಕಮ್ಮ ನೀವು. ನಮ್ಮನ್ನ ವಿಟ್ನೆಸ್ ಮಾಡಿದಾಗ ನಾವು ಅದನ್ನ ಕೊಡ್ತೀವಿ, ಸಾಕ್ಷಿಗಳನ್ನು ಕೊಡ್ತೀವಿ. ಮತ್ತೆ ಫೇಸ್ಬುಕ್ ಲೈವ್ ಇದೆ ಇವಾಗ ನಮ್ದು, ಅದನ್ನು ಕೊಡ್ತೀವಿ. ಊರಿಗೆ ಮುಂಚೆ ಫೋನ್ ಮಾಡಿದ್ದೆ. ಅದು ಸೀದಲ್ ಕೊಡಿ. ಯಾರು ಕೊಡ್ತಾರೆ? ಯಾರು ಡಿ ಡಿ ಯಾರು ಗೊತ್ತಿಲ್ಲ. ನೀವು ನಾನು ಹೇಳ್ತೀನಿ ಸರ್, 9964. ಈಗ ಈತ ಏನ್ ಹೇಳ್ತಾನೆ, ನನ್ನ ಓನರ್ ಎಲ್ಲ ಯಾರೋ ಸಲ್ಮಾನ ಸಾಹೇಬ್ ಯಾರೋ ಸಲ್ಮಾನ ಸಾಹೇಬ್ ಅವ್ರೇನ್ ಹೇಳ್ತಾರೆ, ಈಗ ಈತ ಹೇಳ್ತಾರೆ 10 ಜನ ಕಳ್ರವ್ರೆ, 10 ಜನ ಕಳ್ತನ ಮಾಡ್ತಾರೆ, ಅವ್ರು ಹಿಡ್ಕೊಳ್ರಿ, ಅವ್ರು ಸರಿ ಮಾಡಿ ನಾನು ಸರಿ ಆಯ್ತೀನಿ ಅಂತ. ಲೈವ್ ವಿಡಿಯೋ ಇದೆ. ಒಬ್ಬರಿಗೆ 20 kg ಇರೋ ಒಂದು ಗಾಡಿಗೆ 4 kg ಹೊಡಿತಾರೆ. ಅದು ಮತ್ತೆ ಆವಾಗ ಎಷ್ಟು ಶಾರ್ಟೇಜ್ ಸಿಗುತ್ತೆ. ಇವರು ಏನ್ ಮಾಡ್ತಾರೆ, ಅಂಗಡಿಯವರು ಸಾಯಂಕಾಲ ಎಲ್ಲ ಸಾಗಿಸ್ಕೊಡ್ತಾರೆ. ಈಗ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಉಳಿದಿದೆ ಅಂತ, ಅಷ್ಟು ಮೂಟೆಗಳನ್ನ ಯಾವ್ದೋ ಟೆಂಪೋನ ಹಾಕ್ಬಿಟ್ಟು ಇಲ್ಲಿಂದ ಸಾಗಿಸ್ಬಿಡ್ತಾರೆ. ಇವತ್ತು ಅಲ್ಲ, ನಮ್ಮ ವ್ಯವಸ್ಥೆ ಹೀಗಿದೆ. ಇಲ್ಲಿ ಏನಂದ್ರೆ ಒಂದು ಕಡೆ ನೀವು ಮಾತಾಡಬೇಡಿ, ಮಂಜು ಯಾರು ಮಾತಾಡೋಣ. ತಿಂಗಳು ಹಾಕ್ಸಿ ಸರ್, 4 ತಿಂಗಳು ಪೆಂಡಿಂಗ್ ಇದೆ ರೇಷನ್ ಕಮಿಷನ್. ನಾವು ಅಂಗಡಿ ಬಾಡಿಗೆ ಕಟ್ಟಬೇಕು, ಇವ್ರು ಹುಡುಗರಿಗೆ ಸಂಬಳ ಕೊಡಬೇಕು. ನಾವು ಇವಾಗ ಏನೋ ಶಾರ್ಟೇಜ್ ಕೊಟ್ಟಿದ್ದೀವಿ, ನಾವು ಒಪ್ಕೊಂತೀವಿ, ಇಲ್ಲ ಅಂತ ಹೇಳಿಲ್ಲ. 2 kg 3 kg ಕೊಟ್ಟಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಇವಾಗ ನಾವು ಕಮಿಷನ್ ಪ್ರತಿ ತಿಂಗಳು ಬರಬೇಕು. 4 ತಿಂಗಳು ಕಮಿಷನ್ ಅಲ್ಲಿದೆ. ನಾನು ಅಂಗಡಿ ಬಾಡಿಗೆ ಕಟ್ಟಿ ಹುಡುಗರಿಗೆ ಸಂಬಳ ಕೊಡಬೇಕು. ನಾವು ಇದು ಇಷ್ಟೊಂದು ದಿವಸ ತಗೊಂಡು ಮಾಡೋದಲ್ಲ, ನಾವು ಕೂಲಿ ಕೆಲಸ ಹೋಗೋದಲ್ಲ. ಏನಕ್ಕೆ ನಾವು ಇದು ಮಾಡ್ಬೇಕು ಹೇಳಿ? ಸರ್ಕಾರ ಕರೆಕ್ಟಾಗಿ 4 ತಿಂಗಳು ಕಮಿಷನ್ ಇದೆ, ತಿಂಗಳು ಹಾಕ್ಬೇಕು ಸರ್ ನಮ್ಮ ಕಮಿಷನ್. ನಾವೇನು ಸರ್ ನಡೆಸೋದು ಹೆಂಗೆ ಸರ್? ಎಲ್ಲ ನ್ಯಾಯಬೆಲೆ ಅಂಗಡಿ ಇದೇ ಸಮಸ್ಯೆ ಇದೆ. ಕೇಳ್ತೀವಿ ಸರ್, ಕೇಳ್ತೀವಿ, ಹಾಕಿದ್ರೆ ನೋಡಿ 6 ತಿಂಗಳು ಇರ್ತದೆ, 4 ತಿಂಗಳು ಇದೆ. ಇವಾಗ 1 ತಿಂಗಳು ನಮ್ಗೆ ತಿಂಗಳು ಬರಬೇಕು, ಹಾಕ್ಬಿಡ್ಬೇಕು. ಆ ಥರ 4 ತಿಂಗಳು ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಹೆಂಗೆ ಅಂಗಡಿ ನಡೆಸೋದು? ಇದು ಮಾಡ್ಬೋದು, ತರಕಾರಿ ಮಾರ್ಬೋದಲ್ಲ ಸರ್ ನಾವು. ಕರೆಕ್ಟಾಗಿ ಕೊಟ್ಬಿಡ್ತೀನಿ, ಓಕೆ. ನಾವು ಅಂಗಡಿ ಬಾಳೆ ಕಟ್ಟೋದು ಹೆಂಗೆ, ಸಂಬಳ ಕೊಡೋದು ಹೆಂಗೆ, ಮೇಂಟೆನೆನ್ಸ್ ಚಾಟಿ ನೋಡಿ. ಇಲ್ಲಿ ನೋಡಿ ಸರ್, ಇಲ್ಲ 5-6 ಮೂಟೆ ತುಂಬಿಕ್ಕಿದ್ದೀನಿ ಅಕ್ಕಿ. ಸರ್ ಈ ಥರ ಗಲೀಜ್ ಹಾಕಿ ನಾವು ಕೊಡಲ್ಲ, ತುಂಬಿಕ್ಕಿದ್ದೀನಿ. ವಾಪಸ್ ಕಳಿಸ್ಬೇಕು ನಾನು ಗೋಡನ್ಗೆ. ವಾಪಸ್ ಕಳಿಸಿದ್ರೆ ಅವರು ರಿಪ್ಲೇಸ್ ಆಗುತ್ತೆ ಸರ್, ವೇಸ್ಟ್ ಆಗಲ್ಲ, ಇವ್ರಿಗೆ ವೇಸ್ಟ್ ಆಗಲ್ಲ, ಇವ್ರಿಗೆ ನಷ್ಟ ಆಗಲ್ಲ. ಅದು ಈಗ ಅವರೇ ಒಂದು ನಿಮಿಷ ತಾವು ಪ್ರಶ್ನೆ ಮಾಡ್ಬೇಕಾಗಿಲ್ಲ. ಇಲ್ಲ ಇಲ್ಲ ಸರ್, ಈಗ ಒಂದು ಮಾತು ಹೇಳೋದು, ಅವರೇ ಒಪ್ಕೋತಾ ಇದ್ದಾರೆ. ಹೌದು, ನಾವು ಮೋಸ ಮಾಡ್ತಾ ಇದ್ದೀವಿ, 2 kg 3 kg ಅಂತ. ಅದು ಒಂದು ಫಿಗರ್ ಹೇಳಿದ್ದಾರೆ. ಬಟ್ ನಮಗೆ ಪಕ್ಕಾ ಗೊತ್ತಿದೆ, ಈಗ ರೆಕಾರ್ಡ್ ಆಗಿದೆ. ಪ್ರತಿಯೊಬ್ಬರ ಹತ್ರ 1-1.25 kg ಪ್ರತಿಯೊಬ್ಬರು. ಒಂದು ನಿಮಿಷ ಇರಿ ಸರ್, ಇರಿ. ನಾವು ಯಾರು ಪದನೂ ವಹಿಸಬೇಕಾಗಿಲ್ಲ, ಯಾರು ಇಲ್ಲ. ಹೇಳ್ತೀನಿ ಸರ್, ಅವ್ರು ಹೇಳ್ತಾರೆ ಹೆಂಗಿದೆ ಅಂದ್ರೆ, ನನ್ನ ಒಬ್ಬನ ಮೇಲೆ ಬರೆ ಬೀಳ್ತಾ ಇದೆ, ಅದಕ್ಕೆ ನಾನು ಇಷ್ಟು ಜನ ಮೇಲೆ ಬರೆ ಬಿಡ್ತಾ ಇದ್ದೀನಿ, ಇಷ್ಟು ಜನ ಮೇಲೆ ಬರೆ ಆಗ್ತಾ ಇದ್ದೀನಿ. ನಮಗೊಂದು ಸಂಬಳ ಕೊಟ್ಬಿಟ್ರೆ ಅದು ನಮ್ಮ ಜಾಗಲ್ಲ, ಅವ್ರ ಜಾಗಲ್ಲ. ಸರ್, 4 ತಿಂಗಳಾದ್ಮೇಲೆ ನೀವು ಅಲ್ಲ, 4 ತಿಂಗಳು 5 ತಿಂಗಳು ಅದಾದ್ಮೇಲೆ ನಿಮ್ಗೆ ಬರ್ತಾ ಇದ್ದು ದುಡ್ಡು. ಸರ್ 4 ತಿಂಗಳು ಬರಲ್ಲ ಸರ್. ಅದು ಈಗ ನೋಡಿ, ಸರ್ಕಾರ ಕೆಲಸ ಕೊಟ್ಟಿಲ್ಲ, ನಾನು ಕಳ್ತನ ಮಾಡ್ತೀನಿ ಅಂತ ಹೇಳ್ದಂಗೆ ಆಯ್ತು. ಒಂದು ವಿಚಾರ ಇರುತ್ತೆ ಇವರಿಗೆ. ಅವರೇ ಹೇಳಿದ ಪ್ರಕಾರ 500 ಕಾರ್ಡ್ ಇದೆ ಅಂತೆ. 500 ಕಾರ್ಡಿಗೆ 4 ಅವರೇಜ್ ಜನ ತಗೊಂಡು ಒಂದು ಕಾರ್ಡಲ್ಲಿ 2000 ಜನ ಆಯ್ತು. 2000 ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಯಾಕಂದ್ರೆ ನಿಮ್ಗೂ ಗೊತ್ತಾಗಬೇಕು ಸರ್. ನಿಮ್ಗೆ ಅರ್ಜೆಂಟ್ ಏನಿಲ್ಲ, ನೀವು ಹೊಸದಾಗಿ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದೀರಾ ಅನ್ಸುತ್ತೆ ಇತ್ತೀಚೆಗೆ. ನೀವು ಇಂಥದ್ದೆಲ್ಲ ತಿಳ್ಕೋಬೇಕು. ಸುವಮೋಟೋ ಏನ್ ಮಾಡ್ಬೇಕು, ಈ ತರ ದೂರುಗಳು ಪಬ್ಲಿಕ್ ಇಂದ ಬಂದಾಗ ನಿಮ್ಮ ಜವಾಬ್ದಾರಿ ಏನು ಅಲ್ವಾ? ಅದು ಮಾಡ್ಬೇಕಲ್ವಾ? ಏನ್ ಮಾಡಿ ಸರಿ, ಈ ಕೇಸಲ್ಲಿ ಗೊತ್ತಾಗುತ್ತೆ ಸುವಮೋಟೋ ಬಗ್ಗೆ ಯಾವ ತರ. ಓಕೆ, ಅಲ್ಲಿ ಈಗ ನೀವು ಎಸ್ಕಲೇಟ್ ಮಾಡ್ಬೇಕಾಗತ್ತೆ ನಿಮ್ಮ ಹೈಯರ್ ಆಫೀಸರ್ಸ್ಗೆ ಮಾಡಿ. ಅದ್ರ ಏನ್ ನಾನು ಹೇಳ್ತಾ ಇರೋದು 2000 ಜನರಿಗೆ ಕೊಡ್ತಾ ಇದ್ದಾರೆ. ಒಬ್ಬೊಬ್ರಿಗೆ 1 kg ಇರ್ತದೆ, 2000 kg ಕಮ್ಮಿ ಕೊಡ್ತಾ ಇದ್ದಾರೆ. 2000 kg ಅಂದ್ರೆ 2 ಟನ್. ಸರ್ ಅರ್ಜೆಂಟ್ ಬೇಡ, ನಿಮ್ಗೆ ಸಾಹೇಬ್ರು ಕರೀತಾ ಇದ್ದಾರಾ? ಹೋಗಿ ನೀವು ದಯವಿಟ್ಟು ನಿಮ್ಮ ಸರ್ವಿಸ್ ಪಬ್ಲಿಕ್ ನಿಮ್ಗೆ ಕೇಳಿಸ್ಕೊಳ್ಳೋಕ್ಕೂ ಯೋಧನ ಇಲ್ಲ. ಅಂದಾಜು ಹೇಳ್ತಾ ಇದ್ದೀನಿ, ಅಕ್ರಮ ಯಾವ ಮಟ್ಟದಲ್ಲಿ ನಡೀತಾ ಇದ್ದಾರೆ. ಇವ್ರು ಹೇಳ್ತಾ ಇದಾರಲ್ಲ 4 ತಿಂಗಳು ನಮ್ಗೆ ದುಡ್ಡು ಕೊಡಲ್ಲ ಅಂತ. 4 ಅಲ್ಲ 5 ತಿಂಗಳಾದ್ಮೇಲೆ ಬರುತ್ತೆ, ಹೇಗೋ ಬರುತ್ತೆ, ಅದು ಬಿಡಿ. ಅದ್ರ ಬಗ್ಗೆ ಒಂದ್ ನಿಮಿಷ ನಮಗೂ ಗೊತ್ತಿದೆ. ಈಗ ಆಯ್ತಾ, 2000 kg ಆವರೇಜ್ ನೀವು ಸರ್ಕಾರಕ್ಕೆ 32 ರೂಪಾಯಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ 65,000 ರೂಪಾಯಿದು ಇದು ಟೋಟಲ್ ವ್ಯವಹಾರ ನಡೀತಾ ಇರುತ್ತೆ ತಿಂಗಳಿಗೆ. ಅಂದ್ರೆ ಇವ್ರಿಗೆ 5,000 ರೂಪಾಯಿ ಬರಬೇಕು ಅಂದ್ರೆ 65,000 ಮೋಸ ಮಾಡಿ ತಗೊಳ್ತೀರಾ ಅಂದ್ರೆ ಅವಾಗ ಗೌರ್ಮೆಂಟ್ ದುಡ್ಡು ಬೇಕಾಗಿಲ್ಲ ಅವರಿಗೆ. ಇದೇ ಸಾಕಾಗ್ಬಿಡುತ್ತೆ. ಇದೇ ಅದಕ್ಕೆ IPC 379 ಕೆಳಗಡೆ ಬರುತ್ತಾ, IPC 406 ಕೆಳಗಡೆ ಬರುತ್ತಾ? ನೀವೇ ಯೋಚನೆ ಮಾಡಿ. ನಂಬಿಕೆ ದ್ರೋಹ ಇದೆಯಾ
ಈಗ ನೀವು ಹೇಳಿದ್ರೆ ಕಳ್ತನ ಇದೆಯಾ ಇಲ್ವಾ? ಅದು ಪರ್ಮಿಷನ್ ಇದೆಯಾ ಹಂಗೆ ಹೇಳಿ ಸರ್. ಹೋಲ್ಡ್ ಮಾಡಿ ಗಂಟೆ ಮಾಡಿ ಕೊಡ್ಬೇಕಂತ ಪರ್ಮಿಷನ್ ಏನಿಲ್ಲ ಸರ್, ಕೊಡ್ಬೇಕು. ಪರ್ಮಿಷನ್ ಏನಿಲ್ಲ. ಒಂದ್ ನಿಮಿಷ ನೀವೇನಂದ್ರಲ್ಲ ಈಗ ಕಟ್ ಮಾಡಿ ಸರ್ ನಾವು ಬೇಕಾಗಿ ಸಂಬಳ ಅದಕ್ಕೆ ಹಿಂಗ ಇದ್ರೆ ನೀವು ಯಾವ ಅಪ್ಲಿಕೇಶನ್ ಆಗ್ಬೇಕನ್ನ ಗೌರ್ಮೆಂಟ್ ಆಗ್ಬೇಕು. ಪಬ್ಲಿಕ್ ಇವ್ರ ಪಾತ್ರ ಇಲ್ಲ ಅದ್ರಲ್ಲಿ. ಒಂದ್ ಮಾತು, ಇವ್ರ ಪಾತ್ರ ಏನೂ ಇಲ್ಲ. ನಾವ್ ಹೇಳ್ಬೇಕು. ಆಯ್ತು, ನೀವ್ ಹೇಳ್ಬೇಕಲ್ವಾ? ನಿಮ್ಮ ಸಮಸ್ಯೆ ಯಾರು ಕೇಳ್ತಾರೆ ಅವ್ರು ಹೇಳ್ಬೇಕು. ನಾವು ಹೇಳಿದ್ವಿ ಸರ್. ಇಲ್ಲಿ ಕಟ್ ಮಾಡಿದ್ರೆ ಈ ತರ ಕಟ್ ಮಾಡಿ ಸರ್ ನಾವು ರಿಕವರಿ ಮಾಡ್ತೀವಿ ನೀವೇನ್ ಹೇಳಿದಿರಾ ಅವ್ರಿಗೆ? ಗೌರ್ಮೆಂಟ್ ಹೇಳಿದಾರಾ? ಆ ಥರ ಹೇಳ್ಬೇಕು. ಇಲ್ಲಿ ಇವ್ರನ್ನ ಕಟ್ ಮಾಡಿ ನಾವು ಏನಾದ್ರು ತಗೋತೀವಿ ಅಂತ ಹೇಳಿದಿರಾ? ಅದು ಹೇಳಿಲ್ಲ. ನೀವೇನ್ ಪರ್ಮಿಷನ್ ಇದೆಯಾ? ಅದು ಪರ್ಮಿಷನ್ ಇಲ್ಲ. ನೀವು ಕಟ್ ಮಾಡೋದು ರುಜು ಅಲ್ವಾ? ಅದ್ ನಿಮ್ ತಪ್ಪಲ್ವಾ? ನಿಮ್ ತಪ್ಪಲ್ವಾ ಅದು? ಅಲ್ಲ, ಸರಿ ಮಾಡ್ಕೊಳ್ಳೋದಲ್ಲ. ಈಗ ಅವ್ರು ಏನು ಬಂದಿದ್ದಾರೆ ಅದಕ್ಕೊಂದು ಜನ ರೀಸನ್ ಇದೆ. ಸುಮ್ಮನೆ ಬಂದಿಲ್ಲ ಅವರು, ಅದಕ್ಕೊಂದು ರೀಸನ್ ಇದೆ. ಇನ್ನೊಂದು, ನಾವು BPL ಕಾರ್ಡ್ ಹೋಲ್ಡರ್ ಅಲ್ಲ, ನಮ್ಗೆ ಏನಾಗ್ಬೇಕು? ಇಲ್ಲಿ ಯಾರು ನಾವು ಇಷ್ಟು ಜನ ಬಂದಿದೀವಲ್ಲ, ಒಬ್ರಿಗೂ BPL ಕಾರ್ಡ್ ಇಲ್ಲ. ಅವ್ರು ಈಗ ನಿಮ್ ತೊಂಬತ್ ನೀವು ನೋಡಿದ್ರಿ, ಅವ್ರ ಪರಿಸ್ಥಿತಿ ಯಾರು? ಸರ್ಕಾರ ಕೊಟ್ಟಿರೋದು ಅವ್ರ ಪರಿಸ್ಥಿತಿ ಯಾರು ಅಂತ ನೀವ್ ಹೇಳಿ ಒಂದು ಮಾತು. ಅಲ್ಲ, ಇರೋದು ಕಾಲ್ ಮಾಡಿ, ನೀವು ಕಾಲ್ ಮಾಡಿ. ನಿಮ್ ಕರ್ತವ್ಯ ಅದು ಮಾಡ್ಬೇಕು. ನೀವು ಕೊಡೋದ್ ಕೊಡ್ರಪ್ಪ, ನಿಲ್ಸ್ಬೇಡ್ರಿ ಜನಕ್ಕೆ ಇದು ಮಾಡಬೇಡಿ. ಅವರಿಗೆ ಜನಕ್ಕೆ ಮಾಡಿ ನೀವು ಕೊಡಿ, ನೀವು ಎಂಟ್ರಿ ಮಾಡ್ಬಿಟ್ಟು ಕೊಡಿ. ನೀವು ಹಾಕಿ ಕೊಡ್ರಿ, ಅವ್ರಿಗೂ ನಿಂತು ಬೆಳಗಿಂದ ನಿಂತಿದ್ರೆ ಕೊಡ್ರಿ ಅವ್ರಿಗೆ. ನಿಮ್ಮ ಪಾಡಿಗೆ ರಜಾ ಮಾಡ್ಬೇಕು, ಅದೆಲ್ಲ ಕಾಯ್ತವ್ರೆ. ಭಾನುವಾರ ಪಾಪ ನಾಷ್ಟ ಮಾಡಿದಾರೆ ಗೊತ್ತಿಲ್ಲ, ಕೊಡಿ. ತೆಗಿತಾರೆ. ಆದಷ್ಟು ಯಾಕೆ ನಾವು ಮುಂದೆ ಹೋಗಲ್ಲ ಅಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೆ. ಅವರು ಸಂಬಳಕ್ಕೆ ಇರೋ ಅಧಿಕಾರಿಗಳು, ಅವ್ರು ಮಾಡ್ಬೇಕಾಗಿದ್ದು. ನಾವು ಮಾಡ್ತಾ ಇರೋದು ಯಾರೋ ಮೋಸ ಮಾಡ್ತಾರೆ ಅಂತ ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ನಾನು ಒಪ್ಪುತ್ತಾ? ನಾನು ಡಿಗ್ರಿ ಓದಿದ್ದೀನಿ, ಸರ್ಕಾರ ಕೆಲಸ ಕೊಟ್ಟಿಲ್ಲ, ಕೆಲಸ ಮಾಡ್ತೀನಿ ಎಲ್ಲ. ನನಗೆ 1,000 ರೂಪಾಯಿ ಮೋಸ ಮಾಡಿದ್ರೆ 1,000 ನಾನೇ ನಿಮ್ಗೆ ಲೆಕ್ಕ ಹೇಳ್ತೇನೆ, 60,000 65,000. ಈ ರೀತಿ ಬುದ್ಧಿ ಬಂದ್ರೆ ಈಗ ನೋಡಿ, ಇವ್ರಿಗೆ ಏನೇ ಮಂತ್ಲಿ ಬರುತ್ತೆ ಅಂತ ಹೋಗ್ಬೇಕು. ಏನ್ ಗೌರ್ಮೆಂಟ್ ಕೊಟ್ಟಿದೆ, ಅವ್ರು ಗೌರ್ಮೆಂಟ್ ಕೇಳ್ಬೇಕು, ಪಬ್ಲಿಕ್ ಕೇಳಬಾರ್ದು. ಅವ್ರಿಗೆ ಎಲ್ಲಿ ಬರ್ಬೇಕಾಗಿದೆ ಅಲ್ಲಿ ಕೇಳ್ಬೇಕು. ಸರ್ ಜೋರ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ ಸರ್? ಇವರು ಕಾರ್ಡ್ ರದ್ದು ಮಾಡ್ತೀನಿ ಅಂತ ಎದುರಿಸ್ತಾರೆ ಸರ್. ಒಂಥರ ಹುಡುಗನೇ ಬಿಹೇವಿಯರ್, ಎಲ್ಲ ಬೆದರಿಸೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾರು ಮಾತಾಡ್ತಾರೆ? ಈಗ ಕಾರ್ಡ್ ರದ್ದು ಮಾಡಿಸ್ತೀನಿ ಅಂತ ಯಾರಿಗೆ ಬದಲಿಕೆ ಅದೆಲ್ಲ ಹೇಳೋದು. ಕೆಲವು ಅಂಗಡಿಲಿ ಇಲ್ಲಿ ಹೆಂಗೆ ಅನ್ನೋದು ಗೊತ್ತಿಲ್ಲ, ಕೆಲವು ಅಂಗಡಿಗಳಲ್ಲಿ ನಮಗೆ ಮಾಡಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅವೇನು ರದ್ದು ಮಾಡಿಕೆ ಅವ್ರಿಗೆ ಅಧಿಕಾರ ಇಲ್ಲ, ಅಧಿಕಾರ ಇರೋದು ಎಲ್ಲ ಅದಕ್ಕೆ ತಕ್ಕ. ಇಲ್ಲಾಂದ್ರೆ ಯಾರು ಮಾಡಲ್ಲ ಅದನ್ನ. ಲಾಭ ಅಧಿಕೃತವಾಗಿ ಬರ್ಬೇಕಾಗಿರುವಂತ ಕಮಿಷನ್ ಆಗಿರ್ಬೋದು, ಎಲ್ಲದೂ ಬರಬೇಕಾಗಿರೋ ಪಬ್ಲಿಕ್ ನೋಡೋದಕ್ಕೆ ಇದೆಯಾ ಅದಕ್ಕೆ ಅವ್ರು ಕೇಳ್ತಾ ಇಲ್ಲ. ಅಲ್ಲಿ ಹೌದು, ಅದನ್ನೇ ನೀವು ಇದನ್ನ ಪ್ರಶ್ನೆ ಮಾಡಬೇಕು. ಕಮ್ಯುನಿಕೇಟ್ ಮಾಡಬೇಕು. ನಾನು ಓನರೇ ಎಲ್ಲ ಅಂದ್ರೆ ಅವರು. ಶಿವರಾಜ್ ಸರ್, ನಾವು ಆಕ್ಚುಲಿ ಇದನ್ನೇ ಹೇಳೋದು. ಈಗ ನೀವು ಪೊಲೀಸು ಒಂದು ಸರ್ಕಾರದಿಂದ ನಿಯೋಜಿತ ಆಗಿರೋ ಒಂದು ಡ್ಯೂಟಿ ಅಲ್ವಾ, ನಿಮ್ಗೂ ಮಾನವೀಯ ಇದೆ ಅಂತ ಈ ತರ ತಗೊಂಡು ಈಗ ನೀವು ಏನ್ ಹೇಳಿದ್ದೀರಾ? ನಿಮ್ಗೆ ಸಾಲ್ವ್ ಮಾಡ್ಬೇಕು. ನಮಗ್ ತೊಂದ್ರೆ ಇದ್ರೆ ನಿಮ್ಗೆ ಕೇಳಿ ನೀವು ಸಾಲ್ವ್ ಮಾಡ್ತೀರಾ? ಇಲ್ಲ, ನಮ್ ಗೌರ್ಮೆಂಟ್ ನಾವು ಪೊಲೀಸ್ ಸಂಬಳ ಓಕೆ ಸರಿ. ಈಗ ಬಂದೆ ಕ್ಲೋಸ್ ಮಾಡ್ತೇವೆ. ಈಗ ನಾವು ಎಜುಕೇಷನ್ ಫುಡ್ ಡಿಪಾರ್ಟ್ಮೆಂಟ್ ಅವರು ಫೋನ್ ತೆಗಿತಾ ಇಲ್ಲ. ಹಾಗಾಗಿ ಅವ್ರು ಯಾವಾಗ ನಮಗೆ ವಾಪಸ್ ಕಾಲ್ ಮಾಡ್ತಾರೋ ಅವರಿಗೆ ವಿಷಯ ತಿಳಿಸ್ಬಿಟ್ಟು, ಈಗ ಪೊಲೀಸಲ್ಲಿ ಪ್ರತ್ಯಕ್ಷ ಸಾಕ್ಷಿನೇ ಇದ್ದಾರೆ, ಇಬ್ಬರು ಬಂದಿದ್ದಾರೆ. ಅವರದ್ದೊಂದು ಬಾಡಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ, ನಮ್ಮ ಲೈವ್ಗಳಲ್ಲಿ ವಿಡಿಯೋಗಳು ಇದೆ. ನಾವು ಸಾಕ್ಷ್ಯ ಕೊಡ್ತೀವಿ. ನಮ್ಮನ್ನು ಅವರು ಅಧಿಕಾರಿಗಳು ದೂರು ಕೊಟ್ಟಾಗ ನಮ್ಮನ್ನು ಸಾಕ್ಷಿ ಅಂತ ಪರಿಗಣಿಸ್ಬಿಟ್ಟು ಈ ಪ್ರಕರಣ ದಾಖಲಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ವಿಡಿಯೋಗಳನ್ನು ನಾವು
ಡಿಪಾರ್ಟ್ಮೆಂಟ್ ಅವ್ರಿಗೂ ಕಳಿಸ್ಬಿಟ್ಟು ಈ ಅಂಗಡಿ ಮತ್ತೆ ಬೇರೆ ಯಾರ್ಯಾರು ಅಕ್ರಮ ನಡೆಸ್ತಾರ ನಮ್ಗೆ ಟಾರ್ಗೆಟ್ ಅಲ್ಲ, ಇದು ಒಂದು ಅಂಗಡಿ ಇವತ್ತು ಇಲ್ಲಿ ನಡೆದಿರೋ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಒಳ್ಳೆ ವ್ಯವಸ್ಥೆ ಆಗ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ದಯವಿಟ್ಟು ಜನಸಾಮಾನ್ಯರು ಪ್ರಶ್ನೆ ಮಾಡೋದನ್ನ ಕಲೀರಿ. ಈ ನಂಬರ್ ನಾನೇನು ಮತ್ತೆ ತೋರಿಸ್ತಾ ಇದ್ದೀನಿ, ಈ ನಂಬರ್ ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ. ಯಾರಾದ್ರೂ ಯಾವುದೇ ಡೌಟ್ ಇದ್ರು ಫೋನ್ ಮಾಡಿ ಈ ನಂಬರ್ಗೆ. ಓಕೆ ರೈಟ್, ಸರಿ, ಧನ್ಯವಾದಗಳು. ಆಯ್ತು, ಅವಾಗಿಂದ ಕೊಡ್ತಾನೆ ಇದ್ದೀನಿ.